ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಇವತ್ತು 13 ಆಗಸ್ಟ್ ದಿನದ ಕರೆಂಟ್ ಅಫೇರ್ಸನ್ನು ನೋಡೋಣ. ಮೊದಲನೇದಾಗಿ, ರಾಷ್ಟ್ರೀಯ ಗ್ರಂಥಾಲಯ ದಿನಾಚರಣೆ ಯಾವ ದಿನದಂದು ಆಚರಿಸಲಾಗುತ್ತದೆ? ಇದನ್ನು ಆಗಸ್ಟ್ 12ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್, ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ಯಾರು. ಇದು ಬೆಂಗಳೂರು ವಿಶ್ವವಿದ್ಯಾಲಯ ಏನೈತಿ, IISc. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನೈತಿ, ಇದು ಸಾಂಸ್ಥಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದೈತಿ. ಇಲ್ಲಿ ನೋಡ್ಬೋದು, IISc ಬೆಂಗಳೂರು ಏನೈತಿ ಅತ್ಯುತ್ತಮ ವಿಶ್ವವಿದ್ಯಾಲಯ ಅಂತ ಪಡೆದೈತಿ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ಅಂದರೆ IISc ಸತತ 9 ವರ್ಷವೂ ಅತ್ಯುತ್ತಮ ವಿಶ್ವವಿದ್ಯಾಲಯ ಎಂದು ಕೇಂದ್ರ ಶಿಕ್ಷಣ ಇಲಾಖೆಯು ಬಿಡುಗಡೆಗೊಳಿಸಿದ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಸಮಿತಿಯ 2024ರ ಪಟ್ಟಿಯಲ್ಲಿ ಘೋಷಿಸಲಾಗಿದೆ ಅಂತ ಇಲ್ಲಿ ಹೇಳಿದರು. ಹಾಗೆ ಸಮಗ್ರ ವಿಭಾಗದಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್ IIT ಮದ್ರಾಸ್ ಏನೈತಿದ ಸತತ 6ನೇ ವರ್ಷ ಇದೇನೈತಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡೈತಿ. ಈ ವಿಭಾಗದಲ್ಲಿ IISc ಬೆಂಗಳೂರು ಏನೈತಿದ ಎರಡನೇ ಸ್ಥಾನ ಐತಿದ ಸಮಗ್ರ ವಿಭಾಗದಲ್ಲಿ. ಮತ್ತು 3ನೇ ಸ್ಥಾನ ಏನೈತಿ IIT ಬಾಂಬೆ ಐತಿ. ಕಳೆದ ವರ್ಷ 3ನೇ ಸ್ಥಾನದಲ್ಲಿದ್ದ IIT ದೆಹಲಿ ಸಂಸ್ಥೆಯು 4ನೇ ಸ್ಥಾನಕ್ಕೆ ಕುಸಿದಿದೆ. ಅಂದರೆ 3ನೇ ಸ್ಥಾನಕ್ಕೆ ಹೋದ ಸಲ ಯಾವುದಿತ್ತು, IIT ದೆಹಲಿ ಇತ್ತು. ಈಗ ಅದು 4ನೇ ಸ್ಥಾನಕ್ಕೆ ಹೋಗೈತಿ. 3ನೇ ಸ್ಥಾನಕ್ಕೆ IIT ಬಾಂಬೆ ಏನೈತಿ ಇದು ಐತಿ ಸಮಗ್ರ ವಿಭಾಗದಲ್ಲಿದ. ಮೊದಲ 10 ಸ್ಥಾನಗಳಲ್ಲಿ 8 IIT ಸಂಸ್ಥೆಗಳು ಸ್ಥಾನ ಪಡೆದಿದ್ದು, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ 10ನೇ ಸ್ಥಾನವನ್ನು ಪಡೆದೈತಿ. ನೆಕ್ಸ್ಟ್, ಅತ್ಯುತ್ತಮ 10 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸತತ 9ನೇ ವರ್ಷವೂ IIT ಮದ್ರಾಸ್ ಅಗ್ರಸ್ಥಾನವನ್ನು ಉಳಿಸಿಕೊಂಡೈತಿ. ಅತ್ಯುತ್ತಮ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಸತತ 9ನೇ ಬಾರಿಗೆ ಏನೈತಿ IIT ಮದ್ರಾಸ್ ಏನೈತಿ ತನ್ನ ಅಗ್ರಸ್ಥಾನವನ್ನು ಪಡೆದುಕೊಂಡೈತಿ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಕಾಲೇಜುಗಳ ಪೈಕಿ ಅಹಮದಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮೊದಲ ಸ್ಥಾನದಲ್ಲಿದ್ದು, IIM ಬೆಂಗಳೂರು 2ನೇ ಸ್ಥಾನ ಇದು ಪಡೆದುಕೊಂಡೈತಿ. ನೆಕ್ಸ್ಟ್, 2028ರ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಲಿವೆ ಅಂತ ಕೇಳರು. ಇದು ಲಾಸ್ ಏಂಜಲೀಸ್ ಒಳಗೆ ಇದು ಏನೈತಿ ನಡೆಯಲಿವೆ. ಇಲ್ಲಿ ನೀವು ನೋಡ್ಬೋದು, 2028ರ ಲಾಸ್ ಏಂಜಲೀಸ್ನಲ್ಲಿ ಈ ಕೂಟವನ್ನು ಒಲಿಂಪಿಕ್ಸನ್ನು ನಡೆಸೋರ್ದವರು. ಹಾಗೆ ಇಲ್ಲಿ ಲಾಸ್ ಏಂಜಲೀಸ್ನ ಮೇಯರ್ ಕ್ಯಾರೆನ್ ಬಾಸ್ ಅವರಿಗೆ ಒಲಿಂಪಿಕ್ ಧ್ವಜವನ್ನು ಹಸ್ತಾಂತರಿಸಿದ IOC ಅಧ್ಯಕ್ಷ ಅಂದ್ರೆ ಒಲಿಂಪಿಕ್ಸ್ನ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಸಮಿತಿಯ ಅಧ್ಯಕ್ಷ ಯಾರ ಥಾಮಸ್ ಬಾಕ್ ಅವರೇನೈತಿ ಈ ಒಲಿಂಪಿಕ್ ಧ್ವಜವನ್ನು ಇವರಿಗೆ ಹಸ್ತಾಂತರಿಸಿದರು. ಅಂದ್ರೆ 2028ರಲ್ಲಿ ಈ ಒಲಿಂಪಿಕ್ಸ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿವೆ. ಹಾಗೆ ಇಲ್ಲಿ ಭಾರತದ ನೀವು ಧ್ವಜಧಾರಿಗಳನ್ನು ನೋಡ್ಬೋದು. ಸಮಾರೋಪ ಪಥಸಂಚಲನದಲ್ಲಿ ಭಾರತದ ಪೈಕಿ PR ಶ್ರೀಜೇಶ್ ಮತ್ತು ಮನು ಭಾಕರ್. ಈ ಮನು ಭಾಕರ ಇವರ ಶೂಟಿಂಗ್ ಒಳಗೆ, ಹಾಗೆ ಇವರ PR ಶ್ರೀಜೇಶ್ ಅವರು ಇವರ ಹಾಕಿ ತಂಡದ ಗೋಲ್ ಕೀಪರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ಇಲ್ಲಿಗೆ ಮುಗಿದು. ಮೊದಲನೇ ಸ್ಥಾನ ಯಾವುದು ಪಡೆದಿತ್ತು, ಅಮೇರಿಕಾ ಅತಿ ಹೆಚ್ಚು ಪದಕವನ್ನು ಪಡೆದೈತಿ. ನಂತರ ಸೆಕೆಂಡ್ ಥ್ರೋಗ ಚೀನಾ ಐತಿ. ಭಾರತ 71ನೇ ಸ್ಥಾನವನ್ನು
ಪಡೆದದ. ನೆಕ್ಸ್ಟ್ ಡುಲಿಪ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟದ ಅಂತ ಕೇಳ್ಯಾರು. ಈ ಡುಲಿಪ್ ಟ್ರೋಫಿ ಏನೈತಿದ ಕ್ರಿಕೆಟ್ ಕ್ರೀಡೆಗೆ ಏನೈತಿ ಸಂಬಂಧಪಟ್ಟದಾಗೈತಿ. ನೆಕ್ಸ್ಟ್ ಆಗಸ್ಟ್ 12 ಇದೇನೈತಿ ವಿಶ್ವ ಆನೆ ದಿನ ಅಂತ ಆಚರಣೆಯನ್ನು ಮಾಡ್ತಾರೋ. ವರ್ಲ್ಡ್ ಎಲಿಫೆಂಟ್ ಡೇ ಆಗಸ್ಟ್ 12. ಆನೆಗಳ ಸಂರಕ್ಷಣೆ ಮತ್ತು ಸುರಕ್ಷತೆಯ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಆಗಸ್ಟ್ 12ರಂದು ವಿಶ್ವ ಆನೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯಗಳು ಅಂತ ಕೇಳೋರು. ಇಲ್ಲಿ ಕರ್ನಾಟಕದಾಗ ಅತಿ ಹೆಚ್ಚದವು 6395. ಇದನ್ನು ನೆನಪಿಟ್ಕೋಬೇಕು. ನೆಕ್ಸ್ಟ್ 2ನೇ ಸ್ಥಾನ ಒಳಗೆ ಅಸ್ಸಾಂದಾಗ ಅತಿ ಹೆಚ್ಚದವು 5719. ನಂತರ ಕೇರಳದಾಗದವು 3054. ನಂತರ 4ನೇ ನಂಬರ ತಮಿಳುನಾಡ್ದಾಗ 2761 ಆನೆಗಳು ಇದಾವು. 5ನೇ ಸ್ಥಾನದಾಗ ಒಡಿಶಾದಾಗ 1966 ಆನೆಗಳು ಅದಾವು. ನೆಕ್ಸ್ಟ್ ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ಪೀಳಿಗೆಯ ದಿನ. ಜಾಗತಿಕ ಸಮುದಾಯವನ್ನು ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಯುವ ಪೀಳಿಗೆಯ ಪಾತ್ರವನ್ನು ಸಂಭ್ರಮಿಸಲು ಉದ್ದೇಶದಿಂದ ಪ್ರತಿ ವರ್ಷ ಏನೈತಿ ಆಗಸ್ಟ್ 12ನೇ ತಾರೀಕರಂದು ಅಂತಾರಾಷ್ಟ್ರೀಯ ಯುವ ಪೀಳಿಗೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನದ ಪ್ರಸ್ತಾವನೆಯನ್ನು ವಿಶ್ವಸಂಸ್ಥೆಯಲ್ಲಿ ಮೊದಲ ಬಾರಿಗೆ 1991ರಂದು ಸಲ್ಲಿಸಲಾಯಿತು. ಇದೇನೈತಿ 1991ರಿಂದ ಇದನ್ನು ಆಚರಿಸಲಾಗುತ್ತರು. 1998ರಲ್ಲಿ ಈ ದಿನವನ್ನು ವಿಶ್ವಸಂಸ್ಥೆಯಲ್ಲಿ ಅಂಗೀಕರಿಸಲಾಯಿತು. ವಿಶ್ವಸಂಸ್ಥೆಯಲ್ಲಿ 1998ರಲ್ಲಿ ಏನೈತಿ ಅಂಗೀಕರಿಸಿತು. ಬಟ್ ಅವರ ಇದನ್ನು ಮೊದಲಿಗೆ ಪ್ರಸ್ತಾವನೆ ಸಲ್ಲಿಸಿದ್ದ 1991ರಲ್ಲಿ. ಇಂಟರ್ನ್ಯಾಷನಲ್ ಯೂತ್ ಡೇ ಅಂತ ಆಚರಣೆ ಮಾಡ್ತಾರೆ ಆಗಸ್ಟ್ 12ರಂದು. ನೆಕ್ಸ್ಟ್ ಬಿಂದ್ರಾ ವಿಶೇಷ ಗೌರವ. ಇದನ್ನು ನಿನ್ನೆ ಕೂಡ ಹೇಳಿದೆ. 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ಭಾರತಕ್ಕೆ ಮೊದಲ ವೈಯಕ್ತಿಕ ಒಲಿಂಪಿಕ್ ಪದಕ ಗೆದ್ದ ಅಭಿನವ್ ಬಿಂದ್ರಾ ಅವರು ಒಲಿಂಪಿಕ್ ಆರ್ಡರ್ ಅವರಿಗೆ ಯಾವ ಗೌರವವನ್ನು ಕೊಟ್ಟರು? ಒಲಿಂಪಿಕ್ ಆರ್ಡರ್ ಅನ್ನುವ ಗೌರವವನ್ನು IOC ಏನೈತಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಏನೈತಿದ ಕೊಟ್ಟದ. ಇದು ಅಧಿವೇಶನ 142ನೇ ಅಧಿವೇಶನದಲ್ಲಿ ಬಿಂದ್ರಾ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಬಿಂದ್ರಾ ಅವರು ಏರ್ ರೈಫಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಭಾರತಕ್ಕೆ ಮೊದಲ ಚಿನ್ನದ ಪದಕ ವೈಯಕ್ತಿಕ ಒಲಿಂಪಿಕ್ ಪದಕವನ್ನು ಗೆದ್ದುಕೊಟ್ಟಿದ್ದರು. 2008ರ ಬೀಜಿಂಗ್ ಕ್ರೀಡೆಗಳಲ್ಲಿ ಅವರು ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದರು. 2008ರಾಗಿ ಇವರು ಏನೈತಿ ಮೊದಲ ಚಿನ್ನದ ಪದಕವನ್ನು ಇಂಡಿಯಾಕ್ಕೆ ಗೆದ್ದುಕೊಟ್ಟಿದ್ದರು. ನೆಕ್ಸ್ಟ್ ಮೊದಲ ಬ್ರೇಕಿಂಗ್ ವಿಜೇತೆ ಅಮಿ ಅಂತ ಕೊಟ್ಟರು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಬ್ರೇಕಿಂಗ್ ಇವೆಂಟನ್ನು ಸೇರ್ಪಡೆಗೊಳಿಸಿದ್ದು. ಬ್ರೇಕಿಂಗ್ ಇವೆಂಟ್ನಲ್ಲಿ ಜಪಾನ್ ಬಿ ಗರ್ಲ್ ಅಮಿ ಮೊದಲ ಚಿನ್ನದ ಪದಕವನ್ನು ಗೆದ್ದರು. ಅಂದ್ರೆ ಇದೇ ಮೊದಲ ಬಾರಿಗೆ ಏನೈತಿ ಈ ಕ್ರೀಡೆ, ಯಾವ ಕ್ರೀಡೆ ಅಂದ್ರೆ ಇದು ಬ್ರೇಕಿಂಗ್ ಕ್ರೀಡೆಯನ್ನು ಮೊದಲ ಬಾರಿಗೆ ಸೇರ್ಪಡೆಗೊಳಿಸಲಾಗಿತ್ತು. ಬ್ರೇಕಿಂಗ್ ಇವೆಂಟ ಅದರಲ್ಲಿ ಮೊದಲ ವಿಜೇತೆಯಾರ ಜಪಾನಿನ ಅಮಿ ಅನ್ನೋರ ಮೊದಲ ವಿಜೇತೆ ಆಗಿದ್ದರು. ನೆಕ್ಸ್ಟ್ 109 ಕೃಷಿ ತಳಿಗಳ ಬಿಡುಗಡೆ. ಮೋದಿ ಅವರು ಇಲ್ಲಿ 109 ಕೃಷಿ ತಳಿಗಳನ್ನು ಬಿಡುಗಡೆ ಮಾಡಿದರು. ಇಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ 109ಕ್ಕೂ ಅಧಿಕ ಇಳುವರಿಯ
ಹವಾಮಾನ ನಿರೋಧಕ ಹಾಗೂ ಜೈವಿಕ ಬಲವರ್ಧಿತ ಬೀಜ ಪ್ರಭೇದಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದರು. ಕೃಷಿ ಉತ್ಪಾದಕತೆ ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಈ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು 34 ಕ್ಷೇತ್ರೀಯ ಹಾಗೂ 27 ತೋಟಗಾರಿಕೆ ಬೆಳೆಗಳನ್ನೊಳಗೊಂಡಂತೆ 61 ಬೆಳೆಗಳ ಮೂಲಕ ಈ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್, ನೇಪಾಳ ಭಾಷಾ ಪರಿಷತ್ ಹೊಸ ಕಟ್ಟಡ ಉದ್ಘಾಟಿಸಿದ ವಿಕ್ರಮ್ ಮಿಸ್ರಿ. ಭೂಕಂಪ ಸಂತ್ರಸ್ತ ನೇಪಾಳದಲ್ಲಿ ಪುನರ್ ನಿರ್ಮಾಣ ಕಾಮಗಾರಿಗಳಿಗಾಗಿ ಭಾರತ ನೀಡಿದ ಅನುದಾನದಿಂದ ನಿರ್ಮಿಸಲಾಗಿರುವ ನೇಪಾಳ ಭಾಷಾ ಪರಿಷತ್ನ ಹೊಸ ಕಟ್ಟಡವನ್ನು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನೇಪಾಳದಲ್ಲಿ ಇದನ್ನು ಸ್ಥಾಪಿಸಿದರು. ನೇಪಾಳದ ನಗರಾಭಿವೃದ್ಧಿ ಖಾತೆಯ ಕಾರ್ಯದರ್ಶಿ ಮಣಿರಾಮ್ ಗೆಲಾಲ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತದ ವಿದೇಶಾಂಗ ಕಾರ್ಯದರ್ಶಿ ಮತ್ತು ನೇಪಾಳದ ನಗರಾಭಿವೃದ್ಧಿ ಖಾತೆಯ ಕಾರ್ಯದರ್ಶಿ ಏನೈತಿ ಈ ಹೊಸ ನೇಪಾಳ ಭಾಷಾ ಪರಿಷತ್ ಹೊಸ ಕಟ್ಟಡವನ್ನು ಉದ್ಘಾಟಿಸಿದರು. ಸೊ ಇಲ್ಲಿಗೆ ಈ ಆಗಸ್ಟ್ 13ನೇ ದಿನದ ಪ್ರಚಲಿತ ಘಟನೆಗಳು ಏನೈತಿ ಕಂಪ್ಲೀಟ. ಹಾಗೆ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ಕಂಟಿನ್ಯೂ ವಿಡಿಯೋಗಳು ಬರ್ತಿರ್ತವೆ, ತಪ್ಪದೇ ನೋಡಿ. ಥ್ಯಾಂಕ್ ಯು ಸೋ ಮಚ್.